ನಿಮ್ಮ ದೂಸಾಗಿ ಹೆಂಗೆ ಕಾಣ್ತೀರ ನನಗೆ ಚಪ್ಪಲಿ ತಗೊಂಡು ನೋಡಿದ್ವಿ. ಈ ವಿಡಿಯೋ ಮಾತ್ರ ಫುಲ್ ಕ್ರೇಜಿ ಐತಿ. ಸಾಯಲ್ಲ ನಮಸ್ಕಾರ, ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ಹೊಸ ವಿಡಿಯೋ. ಗೈಸ್ ಇವತ್ತು ನಾವೆಲ್ಲದೇವಪ್ಪ ಅಂತ ಹೇಳಿದ್ರೆ ಟ್ರೈನ್ ಆಗದೀವಿ. ಎಲ್ಲಿ ಹೋಗತ್ತೀವಿ ಅಂತೇಳಿ ನಿಮಗೆಲ್ಲ ಹೇಳ್ತೀನಿ ಅಂದ ಮುಂದೆ. ಎಸ್ ಗೈಸ್, ಇಲ್ಲ ಟ್ರೈನ್ ಕ್ರಾಸಿಂಗ್ ಐತೆ ಮೋಸ್ಟ್ಲಿ, ಅದಕ್ಕೋಸ್ಕರ ಯಾವುದು ಟ್ರೈನ್ ಇಲ್ಲೇ ಬರಾಗತ್ತಿಲ್ಲ. ಮತ್ತು ಆಗಳಿಂದ ಒಂದು ತಾಸು ಏನೋ ಆತನ ಮೋಸ್ಟ್ಲಿ ನಿಂತೈತಿ. ನಾನು ನಿಂತೀನಿ, ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಹಂಗಾಗಿ ಒಂದು ಚಹಾ ಕೊಡಿದೆ, ಮತ್ತೊಂದು ಏನೋ ಪಕೋಡಾಗತ್ತೆ ಇತ್ತಪ್ಪ, ಅದನ್ನು ತಿಂದೆ. ಮತ್ತೀಗ ನಾವು ಟ್ರೈನ್ ಬರೋ ಮತ್ತು ವೇಟ್ ಮಾಡೋದು. ಟ್ರೈನ್ ಬಂದಾದಮೇಲೆ ಸುಮ್ಮ ಹೋಗಿ ಮಲ್ಕೊಂಡ್ಬಿಡೋದು ಅಷ್ಟೇ. ಎಸ್ ಗೈಸ್, ನಾವು ನಿನ್ನೆಲಿಂತ್ರ ವೀಡಿಯೋನೇ ಮಾಡಿಲ್ಲ, ರಾತ್ರಿಲಿಂತ್ರ. ಈಗ ನಿಮಗೊಂದು ಅಪ್ಡೇಟ್ ಕೊಡೋಕೆ ಬಂದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಟ್ರೈನ್ ಹೋಗಬೇಕಾಗಿರೋ ರೋಡ್ಲಿಂತ್ರಲ್ಲ, ಬೇರೆ ರೂಟ್ಲಿಂತ್ರ ಹೋದೈತಿ. ಅದೇ ಹೆಂಗಪ್ಪ ಅಂತ ಹೇಳಿದ್ರೆ, ಆ ರೋಡ್ ಮೇಲೆ ಲ್ಯಾಂಡ್ ಸ್ಲೈಡ್ ಎಲ್ಲ ಆಗಿ ಆ ರೋಡ್ ಬಂದಾಗಿ, ಮತ್ತು ಆ ರೋಡ್ಲಿಂತ್ರ ಈಗ ಬೇರೆ ರೂಟಿಗೆ ಬಂದು ಟ್ರೈನ್ 5 ಗಂಟೆಗೆ ಮುಟ್ಟಬೇಕಾಗಿರೋ ಟ್ರೈನ್ ಟೈಮಿಗೆ ಎಷ್ಟಾಗೈತೆ ಅಂದ್ರೆ 10 ಗಂಟೆ ಆಯ್ತು, ಇನ್ನೂವರೆಗೆ ಟ್ರೈನ್ ಮುಟ್ಟಿಲ್ಲ. ಮೋಸ್ಟ್ಲಿ 2 ಗಂಟೆಗೆ ಮುಟ್ಟಬಹುದು. ಅದು ಕರೆಕ್ಟಾಗಿ ನಿಮಗೆ ಲಾಸ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತೀನಂತೆ. ಈಗ ನಿಮಗೊಂದು ಹೊಸ ಅಪ್ಡೇಟ್ ಕೊಡೋಕೆ ಬರ್ಬೇಕು. ಏನಂದ್ರೆ, ನಾನು ಮಂಗಳೂರಲ್ಲಿದ್ರೆ ಸೀದಾ ಹುಬ್ಳಿ ಹೋಗವ, ಹುಬ್ಳಿಗೆ ಮಿಸ್ ಆಯ್ತಲ್ಲ. ಈಗ ನಾವು ಸೀದಾ ಗೋವಾ ಬಂದೀವಿ. ಗೋವಾಗ್ಲಿಂತ ಈಗ ಸೀದಾ ದೂಸಾಗರ್ ಮೇಲೆ ಹೋಗ್ತೀವಿ. ನಿಮ್ಮ ದೂಸಾಗರ್ ಹೆಂಗೆ ಕಾಣ್ತೈತೆ ಅಂತೇಳಿ ನಮ್ಮ ವಿಡಿಯೋನಾಗ ತೋರ್ಸೋಕ್ಕಾದ್ರೆ ಎಷ್ಟಾಗ್ತದೆ ಅಷ್ಟು ತೋರಿಸೋಣಂತ್ರಿ. ಫಸ್ಟ್ ಟೈಮ್ ದೂಸಾಗರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಿಸ್ ಆಗಿ ಕೇಸ್ ಬರೋದಂದ್ರೆ ನೋಡ್ರಿ ಈಗ ಹೆಂಗಿರ್ತದೆ ಅಂತೇಳಿ. ಹೊರಗೆ ವೆದರ್ ಮಾತ್ರ ಭಾರಿ ಆಗೈತಿ ನೋಡ್ರಿ. ಒಂಥರ ಖುಷಿ ಅನ್ಸತೈತಿ, ಜಲ್ದಿ ಮುಟ್ಟಬೇಕಾಗಿರೋ ಯಾಕೆ ಮುಟ್ಲಿಲ್ಲಲ್ಲೋ ಅಂತೇಳಿ ಬೇಜಾರು ಆಗತೈತಿ. ಏನು ಮಾಡೋಕ್ಕಾಗಂಗಿಲ್ಲ, ಫುಲ್ ಖುಷಿಯಾಗಿರ್ಬೇಕಷ್ಟೇ. ಆಗಿದೆಲ್ಲ ಒಳ್ಳೇದಕ್ಕೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಹಂಗೆ. ಗೋವಾಗೆ ಬಂದಿದ್ರೆ ಇಲ್ಲಿ ಮಡ್ಗಾವಿಗೆ ಬಂದೀನಿ. ಮಡ್ಗಾವ್ನಾಗ ಯಾರೆಲ್ಲ ಅದಿರಿ ನನ್ನ ಫ್ರೆಂಡ್ಸ್ ಅವರು, ಯಾರಿಗೂ ಮೀಟ್ ಆಗಿಲ್ಲ ನಾನು. ನನಗೆ ಗೊತ್ತೇ ಇಲ್ಲ ಟ್ರೈನ್ ಇಲ್ಲಿ ಬಂದು 1-2 ತಾಸಲ್ಲಿ ನಿಂತಿರ್ಬೋದೇನಪ್ಪ ಮೋಸ್ಟ್ಲಿ ಇಲ್ಲೇ ಮಡ್ಗಾವ್ ಸ್ಟೇಷನ್ಯಾಗ. ನಾ ಯಾರಿಗೂ ಫೋನ್ ಹಚ್ಚಕ್ಕೆ ಹೋಗಲಿಲ್ಲ ನಮ್ಮ ಹುಡುಗರಿಗೆ. ಇನ್ನು ಅವ್ರು ಅಕಸ್ಮಾತ್ ಈ ವಿಡಿಯೋ ಏನಾರು ನೋಡಿದ್ರೆ ನನಗೆ ಚಪ್ಪಲಿ ತೊಗೊಂಡು ನೋಡಿದ್ ಗ್ಯಾರಂಟಿನಾಗ ಆಯ್ತು. ಗೈಸ್, ಇಲ್ಲಿ ಸೀನ್ ಹೆಂಗೈತೆ ನೋಡ್ರಿ. ಮುಂದೆ ಫುಲ್ ಫಾಗಿ ವೆದರ್ ಆಗೈತಿ. ನಮ್ಮ ಲಕ್ ಫುಲ್ ಸ್ಟ್ರೈಕ್ ಐತಿ ಸಲ. ಗೈಸ್, ನಿಮಗೆ ಟ್ರೈನ್ಲಿಂತ್ರ ದೂಸಾಗರ್ ಹೆಂಗೆ ಕಾಣ್ತೈತೆ ಅಂತ ಹೇಳಿ ತೋರಿಸ್ತೀನಿ ನೋಡಕಂತ್ರಿ. ಇಲ್ಲೇ ನಮ್ಮ ಬಾಯ್ ಅದಾನ ಒಬ್ಬ, ನಾನು ಮತ್ತು ಅವ ಸೈಡ್ ನಿಂತ್ಕೊಂಡೀವಿ. ಈಗ ಪೊಲೀಸ್ ಸೀಟಿ ಹೊಡೆದ್ರು ಅಂಜಂಗಿಲ್ಲ ಗೈಸ್. ನಾವು 200 ರೂಪಾಯಿ ಫೈನ್ ಕಟ್ಟಿವಿ ಅದಕ್ಕಂತೇಳಿ ಆಮೇಲೆ ಹೇಳ್ತೀನಂತ. ವೆದರ್ ಮಾತ್ರ ಫುಲ್ ಹೆಂಗಾಗೈತೆ ಅಂದ್ರೆ ಫುಲ್ ಫಾಗಿ ಅದ. ನಾನು ಮಡಿಕೇರಿ ಹೋಗ್ತೀನಲ್ಲ ಬೈಕ್ ರೈಡ್, ಆ ಟೈಮಿಗೆ ನೋಡ್ತಿರಲ್ಲ ಹಂಗೆ ಫುಲ್ ಗುಡ್ಡ ಎಲ್ಲ ಫಾಗಿ ಆಗೈತಿ. ನಿಮಗೆ ದೂಸಾಗರ್ ಯಾವತ್ತೂ ತೋರಿಸಿಲ್ಲ, ಇನ್ನು ತೋರಿಸ್ತೀನಿ ಈಗ ಹೆಂಗೆ ಕಾಣ್ತಿದೆ ಅಂತೇಳಿ ನೋಡಕಂತ್ರಿ. ಗಾಯ್ಸ್, ದೂಸಾಗರ್ ಹತ್ರ ಬಂದಿವಿ. ಯಪ್ಪ ಹೆಂಗೆ ಅನ್ಸತ್ತೆ ಗೊತ್ತೈತಿ ನೋಡೋಕೆ. ಭಾಳ ದಿನ ಆದಮೇಲೆ ಫಸ್ಟ್ ಟೈಮ್ ದೂಸಾಗರ್ ಟ್ರೈನ್ಯಾಗಂದ್ರೆ ವಿಡಿಯೋನ್ಯಾಗ ತೋರಿಸೋದು ಫಸ್ಟ್ ಟೈಮು. ಇವು ಸಣ್ಣ ಸಣ್ಣ ವಾಟರ್ ಫಾಲ್ಸ್ ಏನು ಮಾಡೋಕ್ಕಾಗಲ್ಲ. ಏನೋ ಫುಲ್ ಕಾಣ್ತೈತೆ ತಡ್ರಿ, ಅಲ್ಲಿ ಮುಂದೆ ಬೆಂಕಿ ಕಾಣ್ತೈತಿ. ಅಲ್ಲಿ ಮ್ಯಾಲೆ ನೋಡ್ರಿ ಗಾಯ್ಸ್, ದೂಸಾಗರ್ ಆದರೆ ಆಗ್ತೈತಿ. ಇಲ್ಲಿ ನೋಡ್ರಿ, ಇಲ್ಲ ಟ್ರೈನ್ ಡಬ್ಬ ಉಳ್ಬಿತ್ತೈತಿ ಕೆಳಗೆ. ಮಾಲ್ಗಾಡಿ ಡಬ್ಬ ಫುಲ್ ಉಳ್ಳ ಕ್ಯಾಶ್ ಕೆಳಗೆ ಡಮ್ ಅಂದೈತಿ. ನಮಗೆ ಸ್ವಲ್ಪ ಕಾಣತೈತಿ, ನಿಮಗೆ ಜಾಸ್ತಿ ಕಾಣಕತ್ತಿಲ್ಲ ಅದು. ಯಾಕಂದ್ರೆ ನಾ ಈ ಕಡೆ ತಿರ್ಗಿಸು ಆ ಕಡೆ ತಿರ್ಗಿಸೋತ್ತಿಗೆ ಹೋಗ್ಬಿಡತೈತಿ, ಪಾಸ್ ಆಗತೈತಿ. ನಿಮಗೆ ದೂಸಾಗರ್ ಹೆಂಗೆ ಕಾಣ್ತದೆ ಅಂತೇಳಿ ತೋರಿಸ್ತೀನಿ ನೋಡ್ರಿ. ಆ ಟ್ರೈನ್ ಹಳ್ಳಿ ಎಲ್ಲ ದೂಸಾಗರ್ ದೂರದಿಂದ ತೋರಿಸ್ತೀನಿ. ಈ ಸಲ ಹತ್ತರಲಿಂದ ತೋರಿಸ್ತೀನಿ ನೋಡ್ರಿ ಹೆಂಗೆ ಕಾಣ್ತೈತೆ ಅಂತ. ಗಾಯ್ಸ್ ಬಂತು ದೂಸಾಗರ್. ಎಂತ ಸೈಕ್ ಸೀನ್ ಇದೆ, ಎಂತ ವ್ಯೂ ಮಿಸ್ ಆಯ್ತು ಗಾಯ್ಸ್. ಅಲ್ಲ ಸೂಪರ್ ಕ್ಯಾಪ್ಚರ್ ಆಯ್ತು ಫೈನಲಿ. ದೂಸಾಗರ್ ವ್ಯೂ ಕ್ಯಾಪ್ಚರ್ಡ್ ಗೈಸ್. ಇಲ್ಲಿ ಒಬ್ಬರು ಅಜ್ಜ ಫುಲ್ ಇಂಟ್ರೆಸ್ಟಿಂಗ್ ಅದಾರ. ಚೇತಕ್ ಸ್ಕೂಟಿ ತಗೊಂಡ್ ಕೇಸಿ ಅದು ತಗೊಂಡು 3 ವರ್ಷ ಶ್ರೀಶೈಲ ಹೋಗಿ. 3 ವರ್ಷ ಶ್ರೀಶೈಲ. ಅದು ಎಲ್ಲಿಂತ್ರ ಗೊತ್ತೈತೇನ? ಬಿಜಾಪುರ್ಲಿಂತ್ರ ಶ್ರೀಶೈಲ 3 ಟೈಮ್ ಅಜ್ಜ ಆ ಸ್ಕೂಟಿ ಮೇಲೆ. ತೋಟದ ಒಬ್ರಿಗೆ ಕರ್ಕೊಂಡು ಹೋಗಿದ್ದೆ. ನಾನು 40 ಕಿಲೋ ವೇಟ್, ಅವ 80 ಕಿಲೋ ವೇಟ್. ಅವ್ನು ಕರ್ಕೊಂಡು 3 ಕಡೆ ಬಿದ್ದೇವೆ. ಅದೊಂದು ಖುಷಿನೇ ಬೇರೆ ಹೋದಿಲ್ಲ. ಈ ಗಾಡಿ ಮೇಲೆ ಅಡ್ಡಾಡಿ ನೋಡಿ ಖುಷಿ ಪಟ್ಟಿನ. ಅದಕ್ಕೆ ಅದರ ಖುಷಿ ಏನೂ ಇಲ್ಲ. ಹೋಗ್ಬೇಕು 93ರಾಗ
ಸಲ ಧಾರವಾಡ ನಾವು ಕರ್ಕೊಂಡು ಹೋದೆ. ಅಲ್ಲಿ ಪಾತಾಳ ಗಂಗೆ ಈಚೆ ಕಡೆ ಅಲ್ಲಿ ಬಿದ್ದೇವೆ. ಅವನ್ನೆಲ್ಲ ಕಾಲು ಕೆತ್ಕೊಂಡ ಇದು ಮಾಡಿದೆವು. ಅವ್ನ ಬಸ್ಸಿಗೆ ಕಳಿಸಿ ನಾವು ಒಬ್ಬನ ಮತ್ತು ಶ್ರೀಶೈಲ, ಮಾನಂದಿ, ಮಂತ್ರಾಲಯ, ಬಿಜಾಪುರ 3 ವರ್ಷ ಕಂಟಿನ್ಯೂ ಹೋಗ್ಬೇಕಂತಾರ. ಇನ್ನೊಬ್ಬ ಹೆಂಗೆ ಮಾಡೋದು ಅಂತ ಇನ್ನೊಬ್ಬ ನಮ್ಮ ಆಫೀಸ್ದಾಗ ಸಸ್ಪೆಂಡ್ ಆದ ಕೇಸ್. ಶಿರ್ಸಿ ಒಳಗೆ 2 ಕುನಿ ಮಾಡಿ ಬಂದಿದ್ದರು. ಸಸ್ಪೆಂಡ್ ಆಗಿ ಅಲ್ಲಿ ಹಾಕಿದ್ರು. ಬರೀ 2 ವರ್ಷ ಸೈ ಮಾಡೋದು. ನೀವು ಶಿರ್ಸಲ್ಗೆ ವರ್ಷ ಹೋಗಂಗಿಲ್ಲ ಏನ್ರಿ ಅದಕ್ಕೆ ಯಾರೂ ಬರೋರಿಲ್ಲ ಸರ್. ನಾ ಕರ್ಕೊಂಡು ಹೋದ್ರೆ ನಾ ಬರ್ತೀನಿ ರೀ ಅಂತ ಒಟ್ಟು ಬರ್ತಿಲ್ಲ. ಅವನು ಕರ್ಕೊಂಡು ಹೋದೇವ್ರಿ. ಅವನು ಶ್ರೀಶೈಲಕ್ಕೆ ಹೋಗಿ ಶ್ರೀಶೈಲದಾಗ 2 ದಿನ ಇತ್ತು. ಆಮೇಲೆ ತಿರುಪತಿಗೆ ಹೋಗಿ ತಿರುಪತಿಗೆ 2 ದಿನ ಇತ್ತು. ತಿರುಪತಿಯಿಂದ ರಾಜೀವ್ ಗಾಂಧಿ ಸಾರ್ ಹೊಡೆದಲ್ಲ ಪೆರಂಬದೂರು, ಅಲ್ಲಿ ಹೋಗಿ ಅಲ್ಲಿಂದ ಚೆನ್ನೈಗೆ ಹೋಗಿದ್ರು. ಚೆನ್ನೈದಿಂದ 80 ಕಿಲೋಮೀಟ್ರ್ ಮಹಾಬಲಿಪುರಂ ಸಮುದ್ರ ದಾಟಿ ಸುಮ್ಮನೆ ಹಿಂಗೆ ಹೋಗುದ 100 ಕಿಲೋಮೀಟ್ರ್ ಹೊಡಿ. ಚೆನ್ನೈದಾಗ 800 ರೂಪಾಯಿ. ಕನ್ಯಾಕುಮಾರಿ ಹೋಗಿಲ್ಲ ನಿನಗೆ ತಿರುಪತಿ 60 ಕಿಲೋಮೀಟ್ರ್ ಇತ್ತು. 6:30-7 ಗಂಟೆ ಆಗೈತಿ. ಅವ 3ನೇದವ ನನ್ನ ದುಡಿಗೆ ಕುಡಿ ಕೇಸ್ ಬಂದಿದ್ನಲ್ಲ, ಅವನು ಇಟ್ಟನ ಸ್ಕೂಟ್ರ್ ಡಿಕ್ಕಿಯಾಗ ಇಷ್ಟು ಊದಿನ ಕಡ್ಡಿ ಇದ್ರೊಳಗೆ ಒಂದು ಡಿಕ್ಕಿಯಾಗ ಊದಿನ ಕಡ್ಡಿ ಇದ್ರೊಳಗೆ ಕೂಡ ತಿಟ್ಟೆವು. ಅದ್ರೊಳಗೆ ಏನೈತೆ ಅಂತ ಗೊತ್ತಿಲ್ಲ ನನಗೆ. ಗಾಡಿ ತರೋದ್ರಿ ಅಂದ ಅಲ್ಲಿ ಚಾ ಕುಡಿಯಾಕ ತರಿದೆವು. ಲೈಟ್ ಇಲ್ಲ ಏನಿಲ್ಲ. ಅವ್ನು ಹೋಗಿ ತರಿ ಫುಲ್ 50-60 ಮಂದಿ ಹೊಳೆ ಆಗಿಬಿಟ್ರಿಪ್ಪ ಅಲ್ಲಿ. ಒಟ್ಟು ದಾರಿನೇ ಬಿಡೋರು ಫುಲ್ ಕತ್ಲಾಗೈತಿ. ಡಿಕ್ಕಿ ತೆಗೀರಿ ಗಾಡಿ ಅಂದ. ಯಾಕೆ ಉಪ್ಪ ಅಂದೆ. ಊದಿನ ಕಟ್ಟಿದ್ದು ಇದು ಕೊಡ್ರಿ ಅಂತ. ಚಾಕು ನೋಡಿದ್ವಿ. ಯಾಕೆ ಅಂಜಿರಿ ಸರ್, ನಾ ಕೂಲಿ ಮಾಡಿ ಬಂದಿರ್ಬೋದು, ಏನು ಹೊಡೆದು ಮಾಡಿಬಿಡ್ರಿ ನೋಡ್ರಿ ಅಲ್ಲಿ. ಅದಕ್ಕೆ ಎಣ್ಣೆ ತೋರಿಸಿಲ್ಲ ಅಂದ್ರೆ ಎಷ್ಟು ಮಂದಿ ಅಟ್ಯಾಕ್ ಮಾಡ್ತಿದ್ದಿರಲ್ಲ. ಮತ್ತು ಹೊಡೆದು ಎಲ್ಲ ಕಸ್ಕೊಂಡಿದ್ರೆ ಏನು ಮಾಡ್ತಿದ್ರು. ಇದು ಎಲ್ಲ ನಮ್ಮ ಸೇಫ್ಟಿಗೋಸ್ಕರ ಏನೂ ಮಾಡಬೇಡ್ರಿ, ಧೈರ್ಯವಾಗಿ ಗಾಡಿ ಹೊಡ್ಯಾಕ ಸ್ಕೂಟ್ರ್ ಹತ್ತೀನಿ. ಈ ದಂಡಿಗೊಮ್ಮೆ ಆ ದಂಡಿಗೊಮ್ಮೆ 4-5 ಕಿಲೋಮೀಟ್ರ್ ಒಟ್ಟು ಗಾಡಿ ಬರೀ ನೋಡು ಕೊಯ್ದು ಜಂಪೆ ಹಿಂದೆ ಹಿಡ್ಕೊಂಡು ಕೂತಾನೆ. ಹೆಂಗೆ ಗಾಡಿ ಹೊಡಿತೀನಿ ಎದಿ ಮೇಲೆ ಚಾಕು ಹಿಡ್ಕೊಂಡು ಕೇಸ್ ಹೊಡಿ ಅಂದಂಗಾದ್ರೆ ಅದು ಅಂದಂಗಾಯ್ತು. ಏನಿಲ್ಲ, ಬರೀ ಕೇಳ್ಕೊಳ್ಳೋದು ಹೋಗೋದು. ಮೊಬೈಲ್ ಏನಿಲ್ಲ. ಈಗೆಲ್ಲ ಇದು ಮೊಬೈಲ್ ಲೊಕೇಶನ್ ಆಗಿ ಹೋಗೋದು. ಸಿಕ್ಕಾಪಟ್ಟೆ ಇದು ಅದು ಬೈಕ್ ಬಾರೇನ ಸರ್? ಇಲ್ಲಿ ಸ್ಕೂಟರ್ ಚೇತಕ ಕಬ್ಬ ಮತ್ತೆ ಸೂಪರ್ ಇತ್ತಲ್ಲ ಅದು 4 ಕಡೆ ಪಂಚರ್ ಆಯ್ತು ಗಾಡಿ. 2 ಸಲ ರನ್ನಿಂಗ್ದಾಗ 2 ಸಲ ಚಾಕ್ರ್ಯಾಕ ಸ್ಟೆಪ್ನಿ ಇಮಿಡಿಯೇಟ್ ಜೋಡಿಸೋದು ಬೈಕ್ ಏನೂ ತೊಂದರೆ ಆಯ್ತು. ನಾವು ಟ್ರೈನ್ನಾಗಿಂತ ಇಳಿದ ಕೇಸ್ ಸೀದಾ ಬಂದ್ ಕೇಸ್ ಬಸ್ನಾಗ ಹತ್ತಿದ್ದೀವಿ. ಯಾಕಪ್ಪ ಅಂತೇಳಿದ್ರೆ ಅಲ್ಲಿ ಇಳ್ಕೊಂಡು ಕೇಸ್ ನಮಗೆ ಧಾರವಾಡ್ಲಿಂತ ಮತ್ತು ವಾಪಸ್ ಬೆಳಗಾವಿಗೆ ಬರಬೇಕಲ್ಲ, ಹಂಗಾಗಿ ಲೇಟ್ ಆಗ್ತೈತೆ ಅಂತೇಳಿ ನಡೂರು ದಾರ್ಯಾಗ ಇಳಿದ ಕೇಸ್ ಈಗ ಸೀದಾ ನಾವು ಬಸ್ನಾಗ ಹತ್ತು ಕೇಸ್ ಬೆಳಗಾವಿಗೆ ಹೋಗ್ತೀವಿ. ಬೆಳಗಾವಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಮಸ್ತ್ ಐತಿ. ನಾವು ಫಸ್ಟ್ ಒಂದ್ಸಲ ಬಂದೇನಿಲ್ಲ. ಈ ಗಾಡಿ ಹ್ಯಾಂಡಲ್ ಯಾವ್ದು ಹೌದು ಅಂತೇಳಿ ಕೇಸ್ ಗಾಡಿ ಕಮೆಂಟ್ನಾಗ ಹೇಳ್ರಿ. ಇದರದ ನೆಕ್ಸ್ಟ್ ರಿವ್ಯೂ ಬರೋದೈತಿ. ಹೆಂಗೆ ಬರೋದೈತಪ್ಪ ಅಂತ ಹೇಳಿದ್ರೆ ಫುಲ್ ಮೋಡಿಫಿಕೇಶನ್ ಮಾಡಿಸಿವಿ ಈ ಗಾಡಿನಾಗ. ನಿಮಗೆ ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಈ ಗಾಡಿದು ಫುಲ್ ವಿಡಿಯೋ ರಿವ್ಯೂ ಬರೋ ಮಟ್ಟ ಕಾಯ್ತಿರಿ. ಯಾಕಪ್ಪ ಅಂತ ಹೇಳಿದ್ರೆ ಮಸ್ತ್ ಆಗೈತಿ ಗಾಡಿ, ಅದಕ್ಕೋಸ್ಕರ ಹೇಳತ್ತೀನಿ. ಎಸ್ ಗೈಸ್, ಸಿಗ್ತೀವಂತ. ಪೀಸ್ ಔಟ್.